57ನೆಯ ಆನಂದ ಭಾಷ್ಪದ ಸಂದರ್ಭ ಸಂಸ್ಥೆಯ ಕಾರ್ಯಕರ್ತರಿಗೆ ಇವತ್ತಿನ ವಿಶೇಷತೆ ಏನು ಅಂದರೆ, ಒಂದೇ ಕುಟುಂಬದ 3-4 ತಲೆಮಾರಿನವರೆಲ್ಲ ಒಟ್ಟಾಗಿ ಕೊಡ್ತಾ ಇರುವಂತಹ ಗಣೇಶ ಸ್ಕಂದ ಸಿಂಹೋ ವಂದೇ ವಾಂಛಿತ ಸಿದ್ಧೇ ವಾಗರ್ತಿನೋಸ್ತಮಃ ಸರ್ವಮಂಗಲ ಮಂಗಲ್ಯೇ. SSLCಯಲ್ಲಿ 80% ತೆಗೆದಿದ್ದೆ. ನಾನು ತೆಗ್ದಿರೋ ಅಂಕಕ್ಕೆ ಇಷ್ಟು ದೊಡ್ಡ ಮೊತ್ತದ ಮನೆ ವಿಳಂಬ ಸಹಾಯಧನಕ್ಕೂ ಕೂಡ ಹೋಗಿದ್ದೆ. ಅಲ್ಲಿ ತುಂಬ ಜನ ಮಕ್ಕಳು ನೋಡಿ ಆಶ್ಚರ್ಯ ಆಯಿತು, ಇಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರಲ್ಲ ಅಂತ. ನಾನು ಆ ಕುಟುಂಬದ ಒಬ್ಬರು ಸದಸ್ಯ ಆದೆ ಅಲ್ಲ ಅಂತ ಸಂತೋಷ ಇತ್ತು. ಅದಾದ ಮೇಲೆ ಮತ್ತೊಂದು ಸಂತೋಷ ಅಂದರೆ, ಹೊಸ ಕಟ್ಟಡದಲ್ಲಿ 5 days ಕ್ಯಾಂಪ್ ಕೂಡ ನಮ್ಮದೇ ಆಗಿತ್ತು ಫಸ್ಟ್. ಅಲ್ಲಿ ಅದರಲ್ಲಿ ಹೆಚ್ಚಾಗಿ ಸರ್ ಬಗ್ಗೆ ಅಲ್ಲ, ಆ ಕುಟುಂಬದ ಬಗ್ಗೆ ಅಲ್ಲಿ ಮತ್ತಷ್ಟು ಜಾಸ್ತಿ ನಮಗೆ ಗೊತ್ತಾಯಿತು, ಕುಟುಂಬ ಹೇಗೆ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಅಂತ. ಮುಂದೆ ನಾನು ಹಿಂಗೆ ಜಾಬ್ ಮಾಡಿ ಕುಟುಂಬಕ್ಕೆ ನನ್ನ ಕೈಯಲ್ಲಾದ ಸಹಾಯ ಮಾಡ್ತೇನೆ. ನಮ್ಮ ಕುಟುಂಬ ಇಷ್ಟು ಮನೆ ಕಟ್ಟಿಕೊಡ್ತಿದ್ದಾರೆ. ಈ ವಸತಿ ಕಾರ್ಯ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ನಾವು ಸದಾ ಚಿರಋಣಿಯಾಗಿರ್ತೇವೆ. ವಿದ್ಯಾಪೋಷಕ ಅರ್ಜಿ ಆಗದೆ ಸ್ವಲ್ಪ ದಿನ ನಂತರ ವಿದ್ಯಾಪೋಷಕರ ಮನೆ ಬಂದ್ರು. SP ಸರ್ ಬಂದಿದ್ರು. ಮತ್ತೆ ಅಪ್ಪ ಕಾಲಲ್ಲಿ ಕೆಲ್ಸಕ್ಕೆ ಹೋದಾಗ ನಾಯಿ ಅಡ್ ಬಂದು ಇದು ಕೈ ಪೇಟ್ ಮಾಡ್ಕೊಂಡಿದ್ರು. ಅಪ್ಪ ಕೈ ಪೇಟ್ ಮಾಡ್ಕೊಂಡು 3 ತಿಂಗಳು ಅಲ್ಲಿ ಮನೇಲಿ ಇದ್ರು. ಅದ ನಂತರ ಕೆಲ್ಸಕ್ಕಂತ ಹೋದ್ರು. ಮತ್ತೆ ಕೆಲಸ ಮಾಡ್ತಿದ್ದ 10 ಫೀಟ್ ಮೇಲಿಂದ ಬಿದ್ದು ಕಾಲ್ ಮತ್ತೆ ಪೇಟ್ ಮಾಡ್ಕೊಂಡ್ರು. ಅದರಿಂದ ಅಮ್ಮ ಅಪ್ಪಂದೇ ನೋಡ್ಕೊಳ್ತಿದ್ರು. ನಮ್ ಮನೆಯೆಲ್ಲ ಪೂರ್ತಿ ಕಷ್ಟ ಆಗ್ತಿತ್ತು. ಕಡೆ ವರ್ಷದ ವಿದ್ಯಾಪೋಷಕ ಸ್ಕಾಲರ್ಶಿಪ್ ಇಂದ ನಾವು ವಿದ್ಯಾಭ್ಯಾಸ ಇದೆಲ್ಲ ಮುಂದುವರಿಸ್ತಿದ್ದಿತ್ತು. ಹಾಗೆ ತಂಗಿನ ವಿದ್ಯಾಪೋಷಕದ ವಿದ್ಯಾರ್ಥಿನೂ ಆಗಿದ್ಲು. ಹೀಗೆ ನಾವು ಮುರಳಿ ಸರ್ ಹತ್ರ ಈ ಕಚೇರಿ ಹೇಳ್ತು, ಸರ್ ಮನೆ ಜಾಗ ಉಂಟು ಸರ್, ಅದ್ರ ಮನೆಯೆಲ್ಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ಹಿಂಗಂತ ಹೇಳ್ತು. ಸರ್ ಮುರಳಿ ಸರ್ ಮನೆ ಬಂದು ನೋಡಿ 3 ತಿಂಗಳು ಮನೆ ಕಟ್ಸಿ ಕೊಡ್ತೇನೆ ಹೇಳ್ರು. ಅಷ್ಟೊತ್ತು ಎಷ್ಟು ಖುಷಿ ಆಯ್ತಂದ್ರೆ, ಇನ್ನು ಮನೆ ಕಟ್ಟಿಗೆ ಆಗ್ತಿಲ್ಲ ಇತ್ತು. ಅಂಥ ಸಂದರ್ಭದಲ್ಲಿ ಈ ವಾಸುದೇವ್ ಕನಸ ನೀವು ಕಟ್ಸಿ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿದ್ದೆ ಸರ್. ನಿಮಗೂ ಹಾಗೂ ನಿಮ್ಮ ಕುಟುಂಬ ಸದಸ್ಯ ಎಲ್ಲರಿಗೂ ನಮ್ಮ ಕುಟುಂಬದ ಚಿರಋಣಿಯಾಗಿದೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಶಾಸಕರೇ ಹಾಗೂ ಕುಟುಂಬ ವರ್ಗದವರೇ, ಈ ಮನೆಯ ನಿವಾಸಿಗಳೇ, ನಮ್ಮ ಕುಟುಂಬದವರ ಒಟ್ಟು ಸಹಕಾರದಿಂದ ಈ ಮನೆಯನ್ನು ಕಟ್ಟಲು ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಬಹುಶಃ ನಾನು ಒಂದು ರೋಟರಿ ಸಂಸ್ಥೆಯಲ್ಲಿದ್ದ ಕಾರಣ ನಮ್ಮ ಸಂಸ್ಥೆಯು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ದರೂ ಕೂಡ ನಮ್ಮ ಧ್ಯೇಯ ಧೋರಣೆಗಳು ಕೂಡ ಇದೆಯಾ, ಸಾಮಾಜಿಕ ಏನು ಸಮಸ್ಯೆಗಳಿದೆ ಅದರ ಎಡೆಗೆ ಗಮನವಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಅದನ್ನು ಮೊದಲು ಅಲ್ಲಿ ಫಂಡ್ ರೈಸಿಂಗ್ ಕೂಡ ಸಾಮಾನ್ಯವಾಗಿ ನಾನು ಮಾಡ್ತಾ ಇದ್ದೆ. ನನಗೆ ಫಂಡ್ ರೈಸಿಂಗ್ ಅಂತ ಹೇಳಿದರೆ ಸ್ವಲ್ಪ ಸಂತೋಷದ ವಿಷಯ. ಹಾಗಾಗಿ ಕುಟುಂಬದ ನಮ್ಮ ಈ ಗ್ರೂಪ್ನಲ್ಲಿ ಹಾಕಿದಾಗ ಬಹುಶಃ ನನಗೆ ಆಶ್ಚರ್ಯ, 1 ತಿಂಗಳಲ್ಲಿ ನಾನು ನಿಗದಿಪಡಿಸಿದಂಥ 7 ಲಕ್ಷ ಬಂದಿದೆ. ಮತ್ತು ಕೂಡಲೇ ನಾವು ಬಂದ ನಂತರ ಅದನ್ನು ಇಟ್ಕೊಳ್ಳಿಲ್ಲ. ಕೂಡಲೇ ನಾನು ಅಂದರೆ ಎಲ್ಲ ಹಣವನ್ನು ನಾನು ತರಿಸ್ಕೊಳ್ಳಿಲ್ಲ, ನೇರವಾಗಿ ನಮ್ಮ ಈ ಸಂಸ್ಥೆಯ ಖಾತೆಗೆ ನಂಬರ್ ಕೊಟ್ಟಿದ್ದೇನೆ. ಎಲ್ಲರೂ ಅಲ್ಲಿಗೆ ಹಾಕಿ ನನಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾನು ಕೊಟ್ಟದ್ದು ಇವರಿಗೆ ಗೊತ್ತಿಲ್ಲ, ಇವ್ರು ಕೊಟ್ಟದ್ದು ಅವ್ರಿಗೆ ಗೊತ್ತಿಲ್ಲ. ಒಟ್ಟು 7,02,000 ರೂಪಾಯಿ ಜಮಾ ಮಾಡಿದ್ದೇವೆ. ಈಗ ಅವ್ರು ಹೇಳಿದರು 5.25 ಲಕ್ಷ ಆಗಿದೆ, 6 ಲಕ್ಷ ಆಗಿದೆ ಅಂತ. ಉಳಿದು 1 ಲಕ್ಷ ಏನು ಮಾಡೋದು ಕೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಿಮ್ಮ ವಿದ್ಯಾ ಪೋಷಕ ಯೋಜನೆಗೆ ಬಳಸ್ಕೊಳ್ಳಿ. ಹಾಗೂ ಇದರ ಜೊತೆಯಲ್ಲಿ ನಾನು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕುಟುಂಬದ ಅವನೇ ಆದಂತಹ ನನ್ನ ಅಣ್ಣನ ಮಗ ರಾಘವೇಂದ್ರ ಅವರು ನಿಮ್ಮ ವಿದ್ಯಾ ಪೋಷಕ ಯೋಜನೆಗೆ ಪ್ರತಿ ವರ್ಷ ಒಂದು ನಿಗದಿತ ಮೊತ್ತವನ್ನು ಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಇವತ್ತು ನನ್ನ ತಾಯಿಯ 50ನೆಯ ಪುಣ್ಯತಿಥಿ. ತಾನು ಇದನ್ನು ಮಾಡ್ತೇನೆ, ಪ್ರತಿ ವರ್ಷ ನಿರಂತರವಾಗಿ ವಿದ್ಯಾಪೋಷಕ ಯೋಜನೆಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಸಾಮಾಜಿಕ ಋಣವನ್ನು ನಾವು ತೀರಿಸ್ಕೊಳ್ಬೇಕು. ಯಾಕಂದರೆ ದೇವರು ನಮಗೆ ಏನೋ ಒಂದು ಬಹುಶಃ ನಾವು ಹಿಂದೆ ಬೆಳೆದು ಬಂದ ರೀತಿಯ ದಾರಿಯನ್ನು ನೋಡಿದರೆ, ಇವತ್ತು ನಾವು ಇರುವುದು ನೋಡಿದರೆ ಅತ್ಯಂತ ಶ್ರೀಮಂತರಲ್ಲಿ ನಾನೊಬ್ಬ ಶ್ರೀಮಂತ ಅಂತ ಭಾವಿಸ್ತೇನೆ. ನಮ್ಮ ತಂದೆ ನಮಗೆ ಅದೊಂದು ಬಹುಶಃ ದೊಡ್ಡ ಮಾರ್ಗದರ್ಶನ. ಅವ್ರು ಯಾವಾಗಲೂ ಹೇಳೋದು, ಅತಿ ದ್ರವ್ಯ ಕೊಡಬೇಡ, ಸುಖ ಮರಣ ನೀಡಂತ. ಅದೆರಡನ್ನೂ ನಮ್ಮ ತಂದೆಯವರಿಗೆ ದೇವರು ಪಾಲಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಮನುಷ್ಯನಿಗೆ ತೃಪ್ತಿ ಹೊಂದಿದ್ದರೆ ಅವ ಶ್ರೀಮಂತನಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಅದು ಶ್ರೀಮಂತಿಗೆಯ ಒಂದು ದೊಡ್ಡ ಸಾಧನ ಅಂತ ಭಾವಿಸ್ತೇನೆ. ಆ ತೃಪ್ತಿ ನಮ್ಮ ಎಲ್ಲ ಕುಟುಂಬದವರಿಗಿರಲಿ. ಹಾಗೆ ಈ ಸಮಾಜ ಸೇವೆ ಮಾಡುವಂಥ ಗುಣ ಎಲ್ಲರಲ್ಲಿಯೂ ಚಿರಂತರವಾಗಿ ಇರಲಿ. ಅದು ಇಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಇವತ್ತು ವಿದ್ಯಾಪೋಷಕ ಒಂದು ಯೋಜನೆಯಲ್ಲಿ ಕಲಾರಂಗದವರು
ಸಂಗೀತ ಮತ್ತು ಸುಪ್ರೀತರವರಿಗೆ ಈ ಮನೆಯನ್ನು ಕಟ್ಟಿಸಿಕೊಟ್ಟಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಇವರಿಬ್ಬರಿಗೆ ಮಾತ್ರ ಅಲ್ಲ, ಹೀಗೆ ಅತ್ಯಂತ ಅಗತ್ಯ ಇರತಕ್ಕಂಥ ಎಷ್ಟೋ ಆರ್ತರ ಕಣ್ಣೀರನ್ನು ಒರೆಸ್ತಕ್ಕಂತಹ ಕಲಾರಂಗದವರು ಪ್ರಾತಸ್ಮರಣೀಯರಾಗಿದ್ದಾರೆ ಎಲ್ಲರಿಗೂ ಕೂಡ. ಇನ್ನು ರಾಮರಾಯರು ಮತ್ತು ಶಾರದಾಮ್ಮನವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಸತ್ಯರ ನಡೆತೀರ್ಥ, ಸತ್ಯರ ನುಡಿತೀರ್ಥ, ಸತ್ಯರ ಸಂಗವದು ತೀರ್ಥ, ಹರಿಯೋ ನೀರೆತ್ತಡದ ತೀರ್ಥ ಅಂತ ಹೇಳ್ತಾರೆ. ಅಂದರೆ ಆ ಸತ್ಯರ ನಡೆ ನುಡಿ ಸಂಘ ಅಷ್ಟು ತೀರ್ಥದ ಹಾಗೆ ಪುಣ್ಯ ಅಂತ. ರಾಮರಾಯರು, ಶಾರದಮ್ಮ ಅಂದರೆ ಶಾರದತ್ತೆ, ಆ ರಾಮರಾಯರು ಅಂಥ ಒಂದು ಸತ್ಯಸಂಧರು, ಸರಳರು, ವಿದ್ವಾಂಸರು. ಮತ್ತು ಎಷ್ಟು ಒಂದು ಪ್ರೀತಿ ಅಂತ ಹೇಳಿದ್ರೆ ಕುಟುಂಬ ಪ್ರೀತಿ ಅವರಿಗೆ ಇದ್ದಷ್ಟು ಯಾರಿಗೂ ಇಲ್ಲ. ಅಷ್ಟೂ ಜನ ಮಕ್ಕಳನ್ನು ಚೆನ್ನಾಗಿ ಪಾಲಿಸಿ ಬೆಳೆಸಿದವರು ಶಾರದಮ್ಮ ಮತ್ತು ರಾಮರಾಯರು. ಎಷ್ಟು ಮಟ್ಟಿಗೆ ಆ ರಾಮರಾಯರು ಮತ್ತು ಶಾರದಮ್ಮನವರು ಹೊಗಳಬಹುದು ನನಗೆ ಗೊತ್ತಿಲ್ಲ. ಇವತ್ತು 50ನೇ ಒಂದು ಸಾಂವತ್ಸರಿಕ ಶ್ರಾದ್ದವನ್ನು, ಪುಣ್ಯತಿಥಿಯನ್ನು ಇವರಿಬ್ಬರು ಮಾಡಿದ್ದಾರೆ ಇವತ್ತು. ಅಲ್ಲಿ ಅವರಿಗೆ ನೀಡಿದಂತಹ ಒಂದು ತರ್ಪಣ ಏನಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಆದಂತಹ ಅವರಿಗೆ ತೃಪ್ತಿ ಇವತ್ತು ಆಗಿದ್ದು ಈ ಮನೆಯನ್ನು ಕಟ್ಟಿ ಅವರ ಹೆಸರಿಗೆ ಕೊಟ್ಟಾಗ ಆಗಿರುವಂಥದ್ದು. ಇದು ಹಿರಿಯರಿಗೆ ತೃಪ್ತಿ ಕೊಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಕಲಾರಂಗದ ನೇತೃತ್ವದಲ್ಲಿ ಇವತ್ತು 57ನೇ ಮನೆ ನಿರ್ಮಾಣ ಆಗಿ ಹಸ್ತಾಂತರ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ, ಕುಂದಾಪುರ ಕ್ಷೇತ್ರದಲ್ಲಿ ನಾನು ಇದು 7ನೇ ಮನೆ ಕಾರ್ಯಕ್ರಮ ಈ ವರ್ಷ, ಒಂದು ವರ್ಷದಲ್ಲಿ. ಈ ವಿದ್ಯಾಪೋಷಕಿಗಾಗಲಿ ಈ ಮನೆಯ ಒಂದು ನಿರ್ಮಾಣ ಕುರಿತಾಗಲಿ ಯಾರದ್ದೇ ಶಿಫಾರಸ್ಸಿಲ್ಲ. ಅವರೇ ಸ್ವತಃ ಇದು ಯಾವ ವ್ಯವಸ್ಥೆಯಲ್ಲೂ ಇಲ್ಲದಿದ್ದ ಒಂದು ವ್ಯವಸ್ಥೆಯನ್ನು ಕಲಾರಂಗದವರು ಮಾಡ್ತಾರೆ. ಇವತ್ತು ಎಲ್ಲ ಕಡೆ ಶಿಫಾರಸ್ಸಿನ ಮೇಲೆ ಒಂದು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಸಿಕ್ಕಬೇಕಾದ್ರೂ ಶಿಫಾರಸ್ ಲೆಟ್ರ್ ಬರ್ತಾರೆ. ಆ ಶಿಫಾರಸ್ಸಿಗೆ, ಪ್ರಶಸ್ತಿಗೆ ಬೆಲೆ ಇಲ್ಲದಿದ್ದ ಕಾಲ ಆಗಿ ಹೋಗಿದೆ ಇವತ್ತು. ಆದರೂ ಇವತ್ತು ಕಲಾರಂಗದವರು ಯಾವುದೇ ಶಿಫಾರಸ್ ಇಲ್ಲದೆ ಯಾರಿಗೆ ಅದು ಅಶಕ್ತರಿದ್ದಾರೆ, ಯಾರಿಗೆ ಅಗತ್ಯ ವಿದ್ಯಾರ್ಥಿ ವೇತನ ಬೇಕು, ಯಾರಿಗೆ ಮನೆ ಇಲ್ಲ, ಬದುಕಲಿಕ್ಕೆ ಕಷ್ಟ ಆಗ್ತದೆ ಅಂಥವರನ್ನು ಹುಡುಕಿ, ಅವರೇ ಸ್ವತಃ ಹುಡುಕಿ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಕೆಲಸಗಳನ್ನು ನೋಡಿ ಇನ್ನೂ ಹೆಚ್ಚು ಜನರಿಗೆ ಪ್ರೇರಣೆ ಆಗಲಿ, ಕಲಾರಂಗದವರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂತಾಗಲಿ, ದೇವರು ಎಲ್ಲರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಇಡೀ ಕುಟುಂಬದವರು ಒಟ್ಟಾಗಿ ಮಾಡಿದರೆ, ಊರಿನವರು ಒಟ್ಟಾಗಿ ಸೇರಿ ಮಾಡಿದರೆ ಅದಕ್ಕೆ ಹೆಚ್ಚು ಫಲ ಬರ್ತದೆ ಅಂತೇಳಿ ಒಂದು ಧಾರ್ಮಿಕ ನಂಬಿಕೆ. ಆದರೆ ಒಂದು ಸಾಮಾಜಿಕವಾದ ಇಂಥ ಕಾರ್ಯಕ್ರಮವನ್ನು ಒಂದು ಕುಟುಂಬಸ್ಥರು, ಇಡೀ ಕುಟುಂಬದವರು, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಮಾಡಿದಾಗ ಇದು ಈ ರೀತಿ ಮಾಡಿದಂಥದ್ದು ಒಂದು ಬಲು ಅಪರೂಪದ ಒಂದು ಕಾರ್ಯಕ್ರಮ. ಇದು ಖಂಡಿತವಾಗಿ ಅವರ ಪಿತೃಗಳಿಗೆ ಖುಷಿಯನ್ನು ಕೊಡ್ತದೆ ಎಂಬ ನಂಬಿಕೆಯೊಂದಿಗೆ ನಾನು ಇಡೀ ಕುಟುಂಬಸ್ಥರಿಗೆ ತಲೆಬಾಗಿ ನಮಿಸ್ತೇನೆ.